ಕಿಚನ್ನು ಮತ್ತು ಬಾತ್ರೂಮನ್ನು ಜರ್ಮ್ ಫ್ರೀ ಇಡೋದು ತುಂಬ ಬಿಗ್ ಟಾಸ್ಕ್ ನಮಗೆ ಡೇ ಟು ಡೇ ಲೈಫಲ್ಲಿ. ನಾವು ಇಷ್ಟು ದಿನ ಚಾಪಿಂಗ್ ಬೋರ್ಡ್ಗೆ ಪ್ಲಾಸ್ಟಿಕ್ಕು ಅಥವಾ ವುಡನ್ ಬೋರ್ಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಸೊ ಅದರಲ್ಲಿ ಏನಾಗ್ತಿತ್ತು ಅಂತಂದರೆ, ಪ್ಲಾಸ್ಟಿಕ್ ಬೋರ್ಡ್ ಯೂಸ್ ಮಾಡಿದವಾಗ ಅದರಲ್ಲಿ ಸ್ಮಾಲ್ ಪ್ಲಾಸ್ಟಿಕ್ ಚಿಪ್ಸ್ ಎದ್ದೇಳ್ತಾ ಇತ್ತು. ನಾವೆಲ್ಲರೂ ನೋಟಿಸ್ ಮಾಡಿದ್ದೀವಿ ಅದನ್ನು. ಮತ್ತು ವುಡನ್ ಸೇಫು ಅಂತ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದವಾಗ ಅದರಲ್ಲಿ ಫಂಗಸ್ ಆಗುತ್ತೆ. ಅದು ಸ್ವಲ್ಪ ಮಾಯ್ಶ್ಚರ್ ಏನಾದರೂ ಆಯಿತು ಅಂತಂದರೆ ಯೂಸ್ ಮಾಡ್ತಾ ಫಂಗಸ್ ಆಗ್ತಾಯಿತ್ತು. ಸೊ ಅದಕ್ಕೇನೆ ನಾನು ಆ್ಯಕ್ಟಿವ್ ಲೈಫ್ ಕಡೆಯಿಂದ ಸ್ಟೇನ್ಲೆಸ್ ಸ್ಟೀಲ್ದು ಚಾಪಿಂಗ್ ಬೋರ್ಡ್ ತರಿಸಿದ್ದೀನಿ. ಸೊ ಅದನ್ನು ನಿಮ್ಮ ಒಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಯಾಕೆ ಅಂತಂದರೆ ಇದು ಡೈಲಿ ಬೇಕಾಗುತ್ತೆ ನಮಗೆ. ವೆಜಿಟೇಬಲ್ಸು ಫ್ರೂಟ್ಸ್ ಕಟ್ ಮಾಡೋದು ಕಿಚನಲ್ಲಿ ಆಲ್ಮೋಸ್ಟ್ ಡೈಲಿ ಇರುತ್ತೆ. ನೋಡಿ, ಈ ಥರ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಸೊ ನಾವು ಇದು ಒಂದು ಟೈಮ್ ನಾವು ರೀಪ್ಲೇಸ್ ಮಾಡಿದ್ವಿ ಅಂತಂದರೆ ಲೈಫ್ ಲಾಂಗ್ ಬರುತ್ತೆ ಇದು ಫಾರ್ ಶ್ಯೂರ್. ಯಾಕೆ ಅಂತಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಆ್ಯಂಡ್ ಇದು ತುಂಬ ಹೈಜಿನ್ನು. ಸೊ ಆದಷ್ಟು ಎಲ್ಲರೂ ಕಿಚನಲ್ಲಿ ಈ ನಿಮ್ಮ ಪ್ಲಾಸ್ಟಿಕ್ಕು ಮತ್ತು ವುಡನ್ ಬೋರ್ಡ್ ಇತ್ತು ಅಂತಂದರೆ ಆದಷ್ಟು ಬೇಗ ಸ್ಟೀಲ್ ವೆಜಿಟೇಬಲ್ ಚಾಪರ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ಹೈಜಿನ್ನ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ ಆವಾಗ. ಥ್ಯಾಂಕ್ ಯು.